ಟನಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಾರ್ತ್ ಸೌತ್ ಕಾರಿಡಾರ್ ಉತ್ತರ ದಕ್ಷಿಣಕ್ಕಾಗಿ ನಾವು ಟನಲ್ ಕೆಲಸಕ್ಕಾಗಿ DPR ಟೆಂಡರ್ ಮಾಡಿ ಪ್ರಾಜೆಕ್ಟ್ ಸಂಸ್ಥೆಯವರಿಗೆ ಕೊಟ್ಟಿದ್ದು, ಅವರು ಎಲ್ಲ ಟ್ರಾಫಿಕ್ ಪ್ಲಾನಿಂಗ್, ಟ್ರಾಫಿಕ್ ಸ್ಟಡಿ ಎಲ್ಲ ಮಾಡಿ ವಿಸ್ತಾರವಾದ ರಿಪೋರ್ಟ್ ಕೊಟ್ಟರು. ಆ ಕರ್ಡ್ ರಿಪೋರ್ಟನ್ನು ಇನ್ನೂ ಫೈನಲ್ ಆಗಿಲ್ಲ. ಅದು ನಾವು ನಮ್ಮ ಫೈನಾನ್ಸಸ್ಗಾಗಿ, ಯಾಕೆಂದರೆ ಬ್ಯಾಂಕರ್ಸ್ಗೆ ಕೂಡ ಆ ರಿಪೋರ್ಟ್ ಬೇಕಾಗಿರುತ್ತದೆ. ಮುಂದೆ ಹೀಗೆ ಯಾವುದಾದ್ರು ಪ್ರಾಜೆಕ್ಟ್ ಇದೆ, ಹೇಗೆ ನಾವು ಸಸ್ಟೇನ್ ಮಾಡ್ತೀವಿ ಇತ್ಯಾದಿಗಾಗಿ ಅವರಿಗೆ ಕೊಡಲಾಗಿತ್ತು. ಅದು ಕೊಡುವಾಗ ಫಸ್ಟ್ ನಾವು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎರಡು ಸೇರಿ ಫೈನಾನ್ಸ್ ಮಾಡ್ತೀವಿ ಅಂತ ಯೋಚನೆ ಮಾಡಿತ್ತು. ಆಮೇಲೆ ನಾರ್ತ್ ಸೌತ್ಗೆ DPR ಬಂದ ಮೇಲೆ ನಾರ್ತ್ ಸೌತ್ ಮಾಡೋಣ, ಈಸ್ಟ್ ವೆಸ್ಟ್ ಇನ್ನು DPR ತಯಾರಾಗಿಲ್ಲ, ಅದು ಆಮೇಲೆ ಮಾಡೋಣ ಅಂತ ತೀರ್ಮಾನ ಆಯಿತು. ಆ ಪ್ರಕಾರ ಚೇಂಜ್ ಆಯಿತು. ಆ ಪ್ರಕಾರ ಈ ಪುಸ್ತಕನೂ ಕೂಡ ನಾವು ಚೇಂಜ್ ಮಾಡಿ ಕೊಟ್ಟಿರುವುದರಿಂದ ಹರಿಬರಿಯಲ್ಲಿ ಎಕ್ಸಿಕ್ಯೂಟಿವ್ ಸಮರಿ ಟೇಬಲ್ 15ನಲ್ಲಿ ತಪ್ಪಾಗಿ ಬಿದ್ದಿದೆ. ಒಳಗೆ ಎಲ್ಲ ಚಾಪ್ಟರ್ಸ್ ಕನ್ಸಿಸ್ಟೆಂಟ್ ಇದೆ. ಸೊ 1 ಪೇಜ್ ಏನು ಮಿಸ್ಟೇಕ್ ಆಗಿದೆ, ಅದು ಕಂಪೈಲಿಂಗ್ ಎರರ್ ಆಗಿದೆ ಅಂತ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವ್ರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದನ್ನು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಿಗೆ ಫುಲ್ DPR ಕಾಪಿ ಪೇಸ್ಟ್ ಇದೆ ಅಂತ ಹೇಳೋದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂತ ಹೇಳೋದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದ್ರಿ ಅವರ ಹತ್ರನೂ ಫುಲ್ ರಿಪೋರ್ಟ್ನೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪೂನೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು. ಅದು ಕಟ್ ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ರಾಡಿಕ್ಸ್ ಮೇಲೆ ಅಷ್ಟು ಮಟ್ಟಕ್ಕೆ ಆ್ಯಕ್ಷನು ತೊಗೊಳ್ತೀವಿ. ಬಟ್ ಜನರಿಗೆ ಏನು ಹೇಳ್ತಾ ಇದ್ದೀವಿ, ಈ ಥರ ತಪ್ಪು ಕಲ್ಪನೆ ಮೂಡಿಸೋದು, ಇದನ್ನು ಫುಲ್ ರಿಪೋರ್ಟೇ ಸರಿ ಇಲ್ಲ ಅಂತ ಹೇಳಿರೋದು ಅದು ಸತ್ಯಕ್ಕೆ ದೂರವಾದ ವಿಚಾರ.